ಇನ್ನು ಇದಂತೂ ಇನ್ನೊಂದು ರೀತಿಯಾದಂಥ ನೋವಿನ ಸಂಗತಿ. ಏನು ಎಲ್ಲೇ ಹೋಗಲಿ ರೀ, ಅದು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಒಂದು ಯಾವುದಾದ್ರೂ ಪವಿತ್ರವಾಗಿರುವಂಥ ಅವ್ರ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂತಂದಾಗ ಆ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ಟಾಗ ಭಾಳ ನೋವಾಗುತ್ತೆ. ಹಜ್ ಯಾತ್ರೆಗೆ ಹೋಗಿದ್ರು ಮೆಕ್ಕಾ ಮದೀನಾಗೆ, ಒಂದು ಕಡೆಗೆ ಮುಗಿಸ್ಕೊಂಡು ಇನ್ನೊಂದು ಕಡೆಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ರಾತ್ರಿ 1:30 ಸಂದರ್ಭದಲ್ಲಿ ಆದಂತಹ ಈ ಅಪಘಾತ ಇದೆಯಲ್ಲ, 45 ಭಾರತೀಯರು ಭಸ್ಮ ಆಗೋಗೋ ರೀತಿಯಲ್ಲಿ ಹೆಂಗಾಯ್ತಿದು? ಗುರುತು ಸಿಗ್ತಾ ಇಲ್ವಂತೆ ನೋಡಿ. ಬಸ್ಗೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿ, ಬಸ್ ಭಸ್ಮ. ಬಸ್ನಲ್ಲಿದ್ದ 45 ಭಾರತೀಯರು ಸಜೀವ ದಹನ. ಸೌದಿ ಅರೇಬಿಯಾದಲ್ಲಿ ನಡೆದ ಘನಘೋರ ದುರಂತ. ಬೆಳ್ಳಂಬೆಳಿಗ್ಗೆ ಸೌದಿ ಅರೇಬಿಯಾದಲ್ಲಿ ಘನಘೋರ ದುರಂತವೊಂದು ನಡೆದು ಹೋಗಿದೆ. ಹಜ್ ಯಾತ್ರೆಗೆ ತೆರಳಿದ್ದ 45 ಭಾರತೀಯರು ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಮೆಕ್ಕಾದಿಂದ ಮದೀನಾಗೆ ಭಾರತೀಯ ಉಮ್ರಾ ಯಾತ್ರಿಕರನ್ನು ಕರೆದೊಯ್ಯುತ್ತಿದ್ದ ಬಸ್ಗೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು 45 ಮಂದಿ ಭಾರತೀಯ ಯಾತ್ರಿಕರು ದುರ್ಮರಣ ಹೊಂದಿದ್ದಾರೆ. ಹೌದು, ಹಜ್ ಯಾತ್ರೆಗೆ ತೆರಳಿದ್ದ ಹೈದರಾಬಾದ್ ಮೂಲದ 45 ಯಾತ್ರಿಕರು ಸಜೀವ ದಹನ ಆಗಿದ್ದಾರೆ. ಮೆಕ್ಕಾದಿಂದ ಮದೀನಾಗೆ ತೆರಳುತ್ತಿದ್ದ ವೇಳೆ ಯಾತ್ರಿಕರ ಬಸ್ಗೆ ಬೆಳಗಿನ ಜಾವ 1:30 ಸುಮಾರಿಗೆ ಅಲ್ ಮುಫ್ರಿಹತ್ ಎಂಬಲ್ಲಿ ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬಸ್ನಲ್ಲಿ ನಿದ್ರೆ ಮಂಪರಿನಲ್ಲಿದ್ದ 46 ಯಾತ್ರಿಕರ ಪೈಕಿ 45 ಯಾತ್ರಿಕರು ಸುಟ್ಟು ಕರಕಲಾಗಿದ್ದಾರೆ. ಪವಾಡ ಎಂಬಂತೆ ಶೋಹೇಬ್ ಎಂಬ ಓರ್ವ ಯಾತ್ರಿಕ ಮಾತ್ರ ಬದುಕುಳಿದಿದ್ದಾನೆ. ಹೈದರಾಬಾದ್ನಿಂದ ಒಟ್ಟು 46 ಜನ ಈ ಒಂದು ಉಮ್ರಾ ಯಾತ್ರೆಗೆ ಹೋಗಿದ್ರು. ಮೆಕ್ಕಾದಲ್ಲಿ ಮುಗಿಸ್ಕೊಂಡು ಮದೀನಾಗೆ ಬರುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಆಗಿದೆ. ಪವಾಡ ಎಂಬಂತೆ ಕೇವಲ ಓರ್ವ ಪ್ರಯಾಣಿಕ ಮಾತ್ರ ಇದರಲ್ಲಿ ಬದುಕುಳಿದಿದ್ದಾನೆ. ಆತನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ವಿಚಾರವನ್ನು ತಿಳಿತಾ ಇದ್ದ ಹಾಗೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಹೆಚ್ಚಾಗಿದೆ. ಆದರೆ ಪವಿತ್ರ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಬಾರ್ದು ಅನ್ನುವಂಥದ್ದನ್ನು ನೆನಪಿಸಿಕೊಂಡು ಇದೀಗ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸಂತಾಪ. ಸಹಾಯವಾಣಿ ತೆರೆದ ಕೇಂದ್ರ ಸರ್ಕಾರ. ಇನ್ನು ಮೃತರೆಲ್ಲರೂ ಹೈದರಾಬಾದ್ ಮೂಲದವರು ಅಂತ ಹೇಳಲಾಗಿದೆ. ಈ ದುರ್ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಘಾತ ವ್ಯಕ್ತಪಡಿಸಿದ್ದಾರೆ. ತೆಲಂಗಾಣ ನಿವಾಸಿಗಳ ಸಂಖ್ಯೆ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವಂತೆ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿಗೆ ಸೂಚನೆ ನೀಡಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವಾಲಯ ಮತ್ತು ಸೌದಿ ರಾಯಭಾರ ಕಚೇರಿಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ವಿಳಂಬವಿಲ್ಲದೆ ಪ್ರಾರಂಭಿಸುವಂತೆ ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಕುಟುಂಬಗಳಿಗೆ ಮಾಹಿತಿ ನೀಡಲು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದ್ದಾರೆ. 7997959754 9912919545 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ತಿಳಿಸಲಾಗಿದೆ. ಒಂದು ವಾರದ ಹಿಂದೆ ಹೈದರಾಬಾದ್ನ ಅಲ್ಮಿಲಾ ಟ್ರಾವೆಲ್ಸ್ನಿಂದ 16 ಯಾತ್ರಿಕರು ಹಾಗೂ ಫ್ಲೈಝೋನ್ ಟ್ರಾವೆಲ್ಸ್ನಿಂದ 24 ಯಾತ್ರಿಕರು ಟಿಕೆಟ್ ಬುಕ್ ಮಾಡಿಕೊಂಡಿದ್ದರು. ಇದರಲ್ಲಿ ಒಂದೇ ಕುಟುಂಬದ 7 ಸದಸ್ಯರು, ಮತ್ತೊಂದು ಕುಟುಂಬದ 8 ಸದಸ್ಯರು ಇದ್ದರು. ಇವರೆಲ್ಲರೂ ಸಜೀವ ದಹನವಾಗಿದ್ದಾರೆ ಎನ್ನಲಾಗಿದೆ. ಮೃತರಲ್ಲಿ 21 ಮಹಿಳೆಯರು, 11 ಮಂದಿ ಮಕ್ಕಳಿದ್ದರು ಎಂದು ವರದಿಯಾಗಿದೆ. ಇನ್ನು ಬದುಕುಳಿದ ಶೋಯಬ್ಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸ್ಥಳದಲ್ಲಿ ಸುಟ್ಟು ಕರಕಲಾಗಿರುವ ಮೃತದೇಹಗಳನ್ನು ಪತ್ತೆ ಹಚ್ಚೋದು ಸವಾಲಿನ ಕೆಲಸವಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಅಲ್ಲಿನ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಮೃತರ ಗುರುತು ಪತ್ತೆ ಬಳಿಕ ಪಾರ್ಥಿವ ಶರೀರಗಳನ್ನು ಭಾರತಕ್ಕೆ ತರಲು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಕುಟುಂಬಸ್ಥರನ್ನ ಘಟನಾ ಸ್ಥಳಕ್ಕೆ ಕರೆಯಿಸಿ ಕೆಲವು ಮಾದರಿಗಳನ್ನು ಸಂಗ್ರಹಿಸಿ DNA ಪರೀಕ್ಷೆ ಮಾಡಲಾಗುತ್ತೆ. ಅದಾದ ಬಳಿಕ ಗುರುತು ಪತ್ತೆಯಾಗಲಿದೆ. ಮೃತದೇಹಗಳು ಸುಟ್ಟು ಕರಕಲಾಗಿದ್ದಾವೆ. ಕುಟುಂಬಸ್ಥರಿಗೂ ಕೂಡ ಈ ವಿಚಾರವನ್ನು ತಿಳಿಸಲಾಗಿದೆ. ಈಗ DNA ಪರೀಕ್ಷೆಗೆ ವಿವಿಧ ಮಾದರಿಗಳನ್ನು ಸಂಗ್ರಹ ಮಾಡಿಕೊಂಡು ಇದೀಗ DNA ಪರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಆದರೆ ಪವಿತ್ರ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ದುರ್ಘಟನೆಗಳು ಆಗಬಾರ್ದಿತ್ತು ಅಂತ ಹೇಳಿ ಈಗ ಕುಟುಂಬಸ್ಥರು, ಸಂಬಂಧಿಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಮೃತರ ವಿಳಾಸ ಮಾಹಿತಿಯನ್ನು ಸಂಪೂರ್ಣವಾಗಿ ಈಗ ಭಾರತೀಯ ರಾಯಭಾರಿ ಕಚೇರಿ ಕೂಡ ಕಲೆ ಹಾಕಿದೆ. ಜೊತೆಗೆ ಮೃತದೇಹಗಳನ್ನು ಭಾರತಕ್ಕೆ ವಾಪಸ್ ಕರೆ ತರಲಿಕ್ಕೆ ಕೂಡ ಇದೀಗ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಹೈದರಾಬಾದ್, ತೆಲಂಗಾಣದ ಆಸಿಫ್ ನಗರ, ಚಿತ್ತಲ್ಮೆಟ್, ಗೋಶಾಮೇಲ್ ಏರಿಯಾಗಳಿಂದ ಯಾತ್ರೆಗೆ ಅಂತ ತೆರಳಿದ್ರು. ಮದೀನಾಗೆ ತಲುಪೋದಕ್ಕೆ ಇನ್ನೆರಡು ಗಂಟೆ ಬಾಕಿ ಇರುವಂತೆಯೇ ಈ ದುರ್ಘಟನೆ ನಡೆದಿದೆ. ತಮ್ಮವರನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದು ಮೃತದೇಹಗಳ ಗುರುತು ಪತ್ತೆಗೆ ಘಟನಾ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಇಸ್ಲಾಂನ ಪವಿತ್ರ ಯಾತ್ರಾ ಸ್ಥಳಕ್ಕೆ ಹೋಗಿದ್ದ ವೇಳೆ ನಡೆದ ಈ ದುರ್ಘಟನೆ ದಿಗ್ಭ್ರಮೆ ಹುಟ್ಟಿಸಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.